ಶ್ರೀ ಗುರುಭ್ಯೋ ನಮಃ. ಭಟ್ಟರ ಪಾಠಶಾಲೆಗೆ ಆತ್ಮೀಯ ಸ್ವಾಗತ. ಕನ್ನಡ ಭಾಷಾಧ್ಯಯನ ಎಂಬ ಈ ಮಾಲಿಕೆಯಲ್ಲಿ ಪಾಠ 6. ಇಂದಿನ ತರಗತಿಯಲ್ಲಿ ನಾವು ಪೂರ್ಣಾಕ್ಷರಗಳ ಬಗ್ಗೆ ನೆನಪು ಮಾಡಿಕೊಳ್ಳೋಣ. ಜೊತೆಗೆ ಒತ್ತಕ್ಷರಗಳ ಬಗ್ಗೆ ಇನ್ನೊಮ್ಮೆ ಅವಲೋಕನ ಮಾಡೋಣ. ವ್ಯಂಜನಕ್ಕೆ ಸ್ವರವು ಸೇರಿದಾಗ ಆಗುವ ಅಕ್ಷರವೇ ಪೂರ್ಣಾಕ್ಷರ. ವ್ಯಂಜನವು ಅರ್ಧ ಮಾತ್ರ ಕಾಲದಲ್ಲಿ ಉಚ್ಚರಿಸಬಹುದಾದಂಥ ಅಕ್ಷರ. ಅದನ್ನ ಪೂರ್ಣಾಕ್ಷರ ಮಾಡುವಾಗ ಸ್ವರಗಳನ್ನು ಸೇರಿಸುತ್ತೇವೆ. ಇದನ್ನ ನಾವು ಹಿಂದಿನ ಪಾಠಗಳಲ್ಲಿ ತಿಳಿದುಕೊಂಡ್ವಿ. ಉದಾಹರಣೆಯನ್ನು ಗಮನಿಸಿ. ಪೂರ್ಣಾಕ್ಷರವಾಗಿರುವುದು ಕ ಅ ಕ. ಕ ಎಂಬುದು ಅರ್ಧಾಕ್ಷರ, ಅದಕ್ಕೆ ಅ ಸ್ವರ ಸೇರಿಸಿದಾಗ ಕ ಎಂದು ಪೂರ್ಣಾಕ್ಷರವಾಯಿತು. ಭು ಈ ಭೀ. ಅದೇ ರೀತಿ ನ ಒಂ ನೊಂ. ಹೀಗೆ ವ್ಯಂಜನಗಳಿಗೆ ಸ್ವರ ಅಕ್ಷರಗಳು ಸೇರಿದಾಗ ಪೂರ್ಣಾಕ್ಷರಗಳು ಆಗುತ್ತವೆ. ಆದರೆ ವ್ಯಂಜನಗಳೇ ಸೇರಿದಾಗ ಅಲ್ಲಿ ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರವಾಗುತ್ತದೆ. 2 ಅಥವಾ 3 ವ್ಯಂಜನಗಳು ಒಟ್ಟಿಗೆ ಬಂದಾಗ ಸಂಯುಕ್ತಾಕ್ಷರವಾಗುತ್ತದೆ. 2 ಸಾಮಾನ್ಯವಾಗಿ ಹೆಚ್ಚಿನ ಸಂದರ್ಭದಲ್ಲಿ ಕಂಡುಬರುವಂತಹ ಒತ್ತಕ್ಷರ ಅಥವಾ ಸಂಯುಕ್ತಾಕ್ಷರ. ಕೆಲವು ಕಡೆಗಳಲ್ಲಿ 3 ವ್ಯಂಜನಗಳು ಒಟ್ಟಿಗೆ ಬರುವುದು ಕೂಡ ಉಂಟು. ರಾಷ್ಟ್ರ ಎಂಬಲ್ಲಿ ಶ ಟ ರ ಎಂಬ 3 ವ್ಯಂಜನಗಳು ಒಟ್ಟಿಗೆ ಬರುತ್ತವೆ. ಈ ರೀತಿಯಾದಂತಹ ಉದಾಹರಣೆಗಳು ಕೆಲವು ಇವೆ. ಅದಕ್ಕಿಂತ ಜಾಸ್ತಿ ವ್ಯಂಜನಗಳು ಒಟ್ಟಿಗೆ ಬರುವುದು ತುಂಬ ಅಪರೂಪ, ಕೆಲವು ಸಲ ಸಂಭವ ಇರುವುದಿಲ್ಲ. ಈ ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರದಲ್ಲಿ 2 ಪ್ರಕಾರಗಳಿವೆ. ಒಂದು ಸಜಾತೀಯ ಸಂಯುಕ್ತಾಕ್ಷರ, ಇನ್ನೊಂದು ವಿಜಾತೀಯ ಸಂಯುಕ್ತಾಕ್ಷರ. ಎಲ್ಲಿ ಸಮಾನ ಜಾತಿಯ ವ್ಯಂಜನಗಳು ಒಂದಕ್ಕೊಂದು ಎಡಬಿಡದೆ ಸೇರಿಕೊಂಡರೆ ಅದನ್ನ ಸಜಾತೀಯ ಸಂಯುಕ್ತಾಕ್ಷರ ಎನ್ನುತ್ತೇವೆ. ಉದಾಹರಣೆಗೆ ಅಮ್ಮ. ಇಲ್ಲಿ ಮ ಮ ಎಂಬ 2 ಒಂದೇ ಜಾತಿಯ ವ್ಯಂಜನಗಳು ಒಟ್ಟಿಗೆ ಸೇರಿಕೊಂಡಿವೆ. ಆದ್ದರಿಂದ ಇದು ಸಜಾತೀಯ ಸಂಯುಕ್ತಾಕ್ಷರಕ್ಕೆ ಉದಾಹರಣೆ. ಇನ್ನು ಅಪ್ಪ ಎಂಬ ಇನ್ನೊಂದು ಉದಾಹರಣೆಯನ್ನು ತಗೊಳ್ಳಿ. ಅಲ್ಲಿಯೂ ಕೂಡ ಪ ಪ ಎಂಬ 2 ಸಜಾತೀಯ ವ್ಯಂಜನಗಳು ಒಟ್ಟಿಗೆ ಬಂದಿರುವುದರಿಂದ ಇದು ಕೂಡ ಸಜಾತೀಯ ಸಂಯುಕ್ತಾಕ್ಷರ. ಇನ್ನು ವಿಜಾತೀಯ ಸಂಯುಕ್ತಾಕ್ಷರವನ್ನು ಗಮನಿಸಿ. ಎಲ್ಲಿ ಬೇರೆ ಬೇರೆ ಜಾತಿಯ ವ್ಯಂಜನಗಳು ಒಟ್ಟಿಗೆ ಬಂದರೆ ಅದನ್ನು ವಿಜಾತೀಯ ಸಂಯುಕ್ತಾಕ್ಷರ ಎಂದು ಕರೆಯುತ್ತೇವೆ. ಉದಾಹರಣೆ ಅ ನ ಯ ಅ, ಅನ್ಯ ಎಂಬುದು. ಇನ್ನೊಂದು ಉದಾಹರಣೆಯನ್ನು ಗಮನಿಸಿದಾಗ ಅ ಲ ಪ ಅ. ಇಲ್ಲಿ ಲ ಪ ಎಂಬ ಬೇರೆ ಬೇರೆ ಜಾತಿಯ ವ್ಯಂಜನಗಳು ಪರಸ್ಪರ ಹತ್ತಿರ ಬಂದು ಸೇರಿಕೊಂಡಿರುವುದರಿಂದ ಇದನ್ನ ವಿಜಾತೀಯ ಸಂಯುಕ್ತಾಕ್ಷರ ಎಂದು ಕರೆಯುತ್ತೇವೆ. ಈ ವಿಚಾರಗಳನ್ನ ನೀವು ಹಿಂದಿನ ತರಗತಿಯಲ್ಲಿ ಕೇಳಿ ಅರ್ಥ ಮಾಡಿಕೊಂಡಿದ್ದೀರಿ. ಇನ್ನು ಒತ್ತಕ್ಷರಗಳು ಹೇಗೆ ಕಂಡುಬರುತ್ತವೆ ಎಂಬುದನ್ನ ಸರಿಯಾಗಿ ಗಮನಿಸಿ. ಒಟ್ಟು 34 ಒತ್ತಕ್ಷರಗಳಿವೆ. ಇಲ್ಲಿ ಒಂದರ ಕೆಳಗೆ ಒಂದು ಅಕ್ಷರಗಳನ್ನು ನಾವು ಬರೆಯುವಂತಹ ಕ್ರಮವನ್ನ ನೋಡುತ್ತೇವೆ. ಕ ಎಂಬುದರ ಒತ್ತಕ್ಷರ ಯಾವ ರೀತಿಯಾಗಿ ಕಂಡು ಬರುತ್ತದೆ ಎಂಬುದನ್ನು ಗಮನಿಸಿ. ಖ ಅದರ ಒತ್ತಕ್ಷರ ಯಾವ ರೀತಿಯಾಗಿದೆ ಎಂಬುದನ್ನು ಗಮನಿಸಿ. ಅದೇ ರೀತಿಯಾಗಿ ಗ ಘ ङ ಈ ವ್ಯಂಜನಗಳ ಒತ್ತಕ್ಷರಗಳು ಆ ವ್ಯಂಜನಗಳ ಕೆಳಭಾಗದಲ್ಲಿ ಚಿಕ್ಕದಾಗಿ ಬರೆದಿರುವುದನ್ನ ಸರಿಯಾಗಿ ಗಮನಿಸಿ. ಮುಂದಿನ ವರ್ಗವಾದಂತಹ ಚ ವರ್ಗದಲ್ಲಿ ಗಮನಿಸಿ. ಒತ್ತಕ್ಷರಗಳು ಚ ಛ ಜ ಝ ಞ. ಆ ನಂತರ ಟ ಠ ಡ ಢ ಣ. ಮುಂದಿನ ವರ್ಗ ತ ಥ ದ ಧ ನ. ಮುಂದಿನ ವರ್ಗ ಪ ಫ ಬ ಭ ಮ. ಯ ರ ಲ ವ ಶ ಷ ಸ ಹ ಳ. ಈ ಒತ್ತಕ್ಷರಗಳನ್ನು ಉಚ್ಚರಿಸುವಾಗ
ಅಕ್ಷರಗಳ ಮೇಲೆ ಹೆಚ್ಚು ಬಲಪ್ರಯೋಗ ಮಾಡಿ ಒತ್ತಿ ಉಚ್ಚರಿಸುವುದರಿಂದ ಇವುಗಳನ್ನು ಒತ್ತಕ್ಷರಗಳು ಎಂದು ಕರೆಯುತ್ತೇವೆ. ಈ ಒತ್ತಕ್ಷರಗಳನ್ನು ಬರೆಯುವ ವಿಧಾನವನ್ನು ಗಮನಿಸಿ. ಈ ಒತ್ತಕ್ಷರಗಳನ್ನು ಅರ್ಥ ಮಾಡಿಕೊಳ್ಳುವ ಉದ್ದೇಶದಿಂದ ಹೀಗೆ ವಿಭಾಗ ಮಾಡಿಕೊಳ್ಳೋಣ. ತಲೆಗಟ್ಟು ರಹಿತ ಒತ್ತಕ್ಷರಗಳು ಇಲ್ಲಿವೆ. ಉದಾಹರಣೆಗೆ ಕ, ಆ ಕ ಕೆಳಗೆ ಬರೆದ ಒತ್ತಕ್ಷರ ಇದೆಯಲ್ಲ, ಅದಕ್ಕೆ ತಲೆಗಟ್ಟು ಇಲ್ಲ. ಎರಡನೇದು ಗ, ಅದರ ಕೆಳಗೆ ಬಂದಂತಹ ಒತ್ತಕ್ಷರವನ್ನು ಗಮನಿಸಿ, ಮೇಲಿರುವ ಗ ಅಕ್ಷರದಂತೆ ಅದಕ್ಕೆ ತಲೆಗಟ್ಟು ಇರುವುದಿಲ್ಲ. ಅದೇ ರೀತಿಯಾಗಿ ಘ, ಚ, ಛ, ಝ, ಠ, ಡ, ಢ, ಥ, ದ, ಧ, ಪ, ಫ, ಭ, ಶ, ಶ, ಸ, ಹ, ಳ. ಈ ವ್ಯಂಜನಗಳ ಕೆಳಗಡೆ ಬರದ ಒತ್ತಕ್ಷರಗಳಿಗೆ ತಲೆಗಟ್ಟು ಇಲ್ಲ. ಆದ್ದರಿಂದ ತಲೆಗಟ್ಟು ರಹಿತ ಒತ್ತಕ್ಷರಗಳ ಗುಂಪು ಇದು. ಇನ್ನು ಮೂಲಾಕ್ಷರವನ್ನ, ಅಂದರೆ ಮೂಲ ವ್ಯಂಜನಾಕ್ಷರದಂತೆ ಕಂಡುಬರುವ ಹೋಲುವಂತಹ ಒತ್ತಕ್ಷರಗಳನ್ನ ನಾವು ಇಲ್ಲಿ ಗಮನಿಸೋಣ. ಖ, ಇದು ಮೇಲೆ ಬರೆದಂತಹ ಖಗೂ ಕೆಳಗೆ ಒತ್ತಕ್ಷರವಾಗಿ ಬರೆದಂತಹ ಖಗೂ ಸಾಮ್ಯತೆಯನ್ನ ಹೊಂದಿರುವುದನ್ನು ನೀವು ಗಮನಿಸಿ. ಅದೇ ರೀತಿಯಾಗಿ ಮುಂದಿರುವ ಅಕ್ಷರಗಳನ್ನ ङ, ಜ, ಞ, ಟ, ನ, ಬ, ವ. ಇಲ್ಲಿ ಮೂಲ ಅಕ್ಷರಗಳು, ಅಂದರೆ ಮೇಲ್ಗಡೆ ಬರೆದಂತಹ ವ್ಯಂಜನಾಕ್ಷರಗಳು, ಅದರ ಕೆಳಗಡೆ ಬರೆದ ಒತ್ತಕ್ಷರಗಳು ಒಂದೇ ರೀತಿಯಾಗಿ ಇರುವುದನ್ನ ಗಮನಿಸಿ ಅರ್ಥ ಮಾಡಿಕೊಳ್ಳಿ. ಇನ್ನು ಭಿನ್ನ ಒತ್ತಕ್ಷರಗಳು, ಅಂದರೆ ಮೂಲ ವ್ಯಂಜನಾಕ್ಷರಗಳಿಗಿಂತ ಸಂಪೂರ್ಣವಾಗಿ ಬೇರೆಯದೇ ಆದಂತಹ ಒತ್ತಕ್ಷರಗಳನ್ನ ಆ ಅಕ್ಷರಗಳ ಕೆಳಗಡೆ ಬರೆದಿರುವುದನ್ನ ನೀವು ಸೂಕ್ಷ್ಮವಾಗಿ ಗಮನಿಸಿ. ಉದಾಹರಣೆಗಳು: ತ, ಮೇಲ್ಗಡೆ ಇರುವಂತಹ ಮೂಲ ತ ಅಕ್ಷರಕ್ಕೆ ಒತ್ತಕ್ಷರಕ್ಕೆ ಇರುವಂತಹ ಭಿನ್ನತೆಯನ್ನ ನೋಡಿಕೊಳ್ಳಿ. ಅದೇ ರೀತಿಯಾಗಿ ನ, ಮೇಲ್ಗಡೆ ಇರುವ ಕೆಳಗಡೆ ಇರುವಂತಹ ಅಕ್ಷರಗಳ ವ್ಯತ್ಯಾಸ ಭಿನ್ನವಾಗಿರುವುದನ್ನು ಗಮನಿಸಿ. ಮ, ಇಲ್ಲಿಯೂ ಕೂಡ ಅಷ್ಟೇ, ಮ ಒತ್ತಕ್ಷರ ಮೂಲ ಮಕಾರಕ್ಕಿಂತ ಭಿನ್ನವಾಗಿದೆ. ಅದೇ ರೀತಿಯಾಗಿ ಯ ಒತ್ತಕ್ಷರ ಮೂಲ ವ್ಯಂಜನಾಕ್ಷರಕ್ಕಿಂತ ಭಿನ್ನವಾಗಿದೆ. ಅದೇ ರೀತಿಯಾಗಿ ರ ಒತ್ತಕ್ಷರವು ಕೂಡ ಭಿನ್ನವಾಗಿಯೇ ಇದೆ. ಈ ರ ಎಂಬುದನ್ನು ಅರ್ಧರಕಾರವಾಗಿ ಮಾಡಿದಾಗ ಅದನ್ನು ಅರ್ಕ ಎಂಬ ಚಿಹ್ನೆಯನ್ನು ಕೂಡ ನಾವು ಬಳಸುತ್ತೇವೆ. ಅದನ್ನ ಮುಂದೆ ಉದಾಹರಣೆಗಳಲ್ಲಿ ಗಮನಿಸೋಣ. ಮುಂದಿನ ಅಕ್ಷರ ಲ. ಲ ಕೆಳಗಡೆ ಬರೆದಂತಹ ಒತ್ತಕ್ಷರವು ಮೂಲ ಲ ಅಕ್ಷರಕ್ಕಿಂತ ಭಿನ್ನವಾಗಿರುವುದನ್ನ ದಯವಿಟ್ಟು ಗಮನಿಸಿ ಅರ್ಥ ಮಾಡಿಕೊಂಡು ನೆನಪಿಟ್ಟುಕೊಳ್ಳಿ. ಇನ್ನು ಒತ್ತಕ್ಷರಗಳು ಅಥವಾ ಸಂಯುಕ್ತಾಕ್ಷರಗಳಲ್ಲಿ ಎರಡು ವಿಧ ಅಂತ ನಾನು ಆಗಲೇ ತಿಳಿಸಿದೆ. ಕೆಲವಷ್ಟು ಉದಾಹರಣೆಗಳನ್ನ ಗಮನಿಸಿ ಓದಿ ಅರ್ಥ ಮಾಡಿಕೊಳ್ಳೋಣ. ಸಜಾತೀಯ ಒತ್ತಕ್ಷರ ಪದಗಳನ್ನ, ಉದಾಹರಣೆಗಳನ್ನ ನೀವು ಇಲ್ಲಿ ಗಮನಿಸಿ. ಅಕ್ಕ, ಕ ಎಂಬುದರ ಕೆಳಗೆ ಕ ಎಂಬ ಸಜಾತೀಯವಾದಂತಹ ಸಂಯುಕ್ತಾಕ್ಷರವಿದೆ. ಅದೇ ರೀತಿಯಾಗಿ ಮುಂದಿನ ಪದಗಳನ್ನ ಓದೋಣ. ಹಗ್ಗ, ಹೆಚ್ಚು, ಅಜ್ಜ, ಅಟ್ಟ, ಗುಡ್ಡ, ಅಣ್ಣ, ಅತ್ತೆ, ಉದ್ದ, ಅನ್ನ, ಅಪ್ಪ, ಹಬ್ಬ, ಅಮ್ಮ, ಅಯ್ಯ, ಕರ್ರಗೆ, ಹಲ್ಲು, ಅವ್ವ, ಬಸ್ಸು, ಹ, ಬಳ್ಳಿ. ಇಲ್ಲೆಲ್ಲ ಕಡೆಯಲ್ಲಿಯೂ ಕೂಡ ವಿದ್ಯಾರ್ಥಿಗಳೇ ಗಮನಿಸಿ ಸಜಾತೀಯ ಸಂಯುಕ್ತಾಕ್ಷರಗಳು ಇವೆ. ಇನ್ನು ವಿಜಾತೀಯ ಒತ್ತಕ್ಷರಗಳು ಅಥವಾ ಸಂಯುಕ್ತಾಕ್ಷರಗಳಿಗೆ ಉದಾಹರಣೆ ಪದಗಳನ್ನ ಇಲ್ಲಿ ಗಮನಿಸೋಣ. ಪುಸ್ತಕ, ಸ ಮತ್ತೆ ತ ಎಂಬ ಎರಡು ವ್ಯಂಜನಾಕ್ಷರಗಳು ವಿಜಾತೀಯವಾದವುಗಳು. ಖಡ್ಗ, ಡ ಮತ್ತೆ ಗ ವಿಜಾತೀಯ. ಶಕ್ತಿ,
ಕ ಮತ್ತೆ ತ ವಿಜಾತೀಯ. ಹೀಗೆಯೇ ಸತ್ಯ, ಸ್ವರ, ರಾತ್ರಿ, ಪಕ್ಷಿ, ಕಷ ಪಕ್ಷಿ, ಜನ್ಮ, ನಕ್ಷತ್ರ, ವೃಕ್ಷ, ವಸ್ತ್ರ, ಸ್ವಾತಂತ್ರ್ಯ. ಇಲ್ಲೂ ಸ ವ ಸ್ವ ಅಲ್ಲಿಯೂ ಕೂಡ ವಿಜಾತೀಯ, ತಂತ್ರ್ಯ ಎಂಬ ಕೊನೆಯ ಅಕ್ಷರಲ್ಲೂ ಕೂಡ ತ ರ ಯ ಎಂಬ 3 ವ್ಯಂಜನಾಕ್ಷರಗಳು ಸೇರಿ ವಿಜಾತೀಯ ಸಂಯುಕ್ತಾಕ್ಷರಕ್ಕೆ ಉದಾಹರಣೆಯಾಗಿದೆ. ಲಕ್ಷ್ಮಿ ಇಲ್ಲಿಯೂ ಕೂಡ ಅಷ್ಟೇ ಕ ಶ ಮ ಎಂಬ 3 ವ್ಯಂಜನಾಕ್ಷರಗಳು ಒಟ್ಟಿಗೆ ಬಂದಿವೆ. ದ್ಯುತಿ, ಕೃಷ್ಣ. ಇಲ್ಲಿ ಕೃ ಎಂಬುವಂಥದ್ದು ಸಂಯುಕ್ತಾಕ್ಷರ ಅಲ್ಲ ಎಂಬುದನ್ನು ನೆನಪಿಟ್ಟುಕೊಳ್ಳಿ. ಕೃ ಎಂಬಲ್ಲಿ ಪೂರ್ಣಾಕ್ಷರವಾಗಿದೆ ವಿದ್ಯಾರ್ಥಿಗಳೇ. ಅಲ್ಲಿ ನೀವು ಅದು ಸಂಯುಕ್ತಾಕ್ಷರ ಎಂಬ ಭ್ರಮೆಯನ್ನ ಇಟ್ಟುಕೊಳ್ಳಬಾರದು. ಷ್ಣ ಎಂಬಲ್ಲಿ ವಿಜಾತೀಯ ಸಂಯುಕ್ತಾಕ್ಷರವಿದೆ. ಹಾಗೆಯೇ ಶಿಕ್ಷಕಿ ಎಂಬಲ್ಲಿಯೂ ಕೂಡ ವಿಜಾತೀಯ ಸಂಯುಕ್ತಾಕ್ಷರ. ಇನ್ನೊಮ್ಮೆ ಈ ವಿಚಾರಗಳನ್ನು ಮನನ ಮಾಡಿಕೊಂಡು ಒಂದು ಚಟುವಟಿಕೆಯನ್ನು ಕೂಡ ಮಾಡೋಣ. ಸಿದ್ಧರಾಗಿ. ಒತ್ತಕ್ಷರಗಳು 2 ಅಥವಾ ಹೆಚ್ಚು ವ್ಯಂಜನಗಳು ಸ್ವರದ ಜೊತೆ ಸೇರಿ ಆಗುವ ಅಕ್ಷರಗಳನ್ನ ಒತ್ತಕ್ಷರಗಳು, ಸಂಯುಕ್ತಾಕ್ಷರಗಳು ಅಥವಾ ದ್ವಿತ್ವಾಕ್ಷರಗಳು ಎಂದು ನಾವು ಕರೆಯುತ್ತೇವೆ. ಸಜಾತಿಯ ಸಂಯುಕ್ತಾಕ್ಷರಗಳು ಅಂದರೆ ಒಂದೇ ಜಾತಿಯ 2 ವ್ಯಂಜನಗಳು ಸ್ವರದ ಜೊತೆ ಸೇರಿದಾಗ ಉಂಟಾಗುವಂತಹ ಅಕ್ಷರಗಳು. ಇಲ್ಲಿ ಉದಾಹರಣೆಗಳು ಉಯ್ಯಾಲೆ, ನೆಲ್ಲಿಕಾಯಿ, ಸಂಪತ್ತು, ಸದ್ದುಗದ್ದಲ, ಬೆಟ್ಟ ಗುಡ್ಡ, ಯಶಸ್ಸು, ಸಪ್ಪಳ, ಬೆಚ್ಚಗೆ, ಹಬ್ಬದೂಟ, ಓಬವ್ವ, ಕೊಬ್ಬರಿ. ಇಲ್ಲಿ ಸಂಯುಕ್ತಾಕ್ಷರ ಇರುವಲ್ಲಿ ನಾವು ಆ ಅಕ್ಷರಗಳನ್ನು ಒತ್ತಿ ಹೇಳುವುದರಿಂದ ಒತ್ತಕ್ಷರಗಳು. ಇನ್ನು ವಿಜಾತೀಯ ಸಂಯುಕ್ತಾಕ್ಷರಗಳು ಬೇರೆ ಬೇರೆ ಜಾತಿಯ 2 ಅಥವಾ ಹೆಚ್ಚು ವ್ಯಂಜನಗಳು ಸ್ವರದ ಜೊತೆ ಸೇರಿದಾಗ ಉಂಟಾಗುವ ಅಕ್ಷರಗಳು ವಿಜಾತೀಯ ಸಂಯುಕ್ತಾಕ್ಷರಗಳು. ಉದಾಹರಣೆಗಳನ್ನ ಗಮನಿಸಿ ವಿದ್ಯಾರ್ಥಿಗಳೇ. ಅದ್ಭುತ, ಉದ್ಯೋಗ, ಪ್ರಪಂಚ, ಸಂಭ್ರಮ, ಪಶ್ಚಿಮ, ಶಾಸ್ತ್ರ, ನಿಷ್ಠೆ, ಆಸ್ಥಾನ, ಅಕ್ಷರ, ಈಶ್ವರ, ಪುಷ್ಪ, ಗ್ರಾಮ, ಕ್ರಾಂತಿ. ಈಗ ಒಂದು ಚಟುವಟಿಕೆಗೆ ನೀವೆಲ್ಲ ಸಿದ್ಧರಾಗಿ ಇಲ್ಲಿ ಗಮನಿಸಿ. 2 ಪಾತ್ರೆಗಳಲ್ಲಿ ನಾವು ಸಜಾತೀಯ ಮತ್ತು ವಿಜಾತೀಯ ಪದಗಳನ್ನು ಜೋಡಿಸೋಣ. ನಿಮ್ಮ ಎಡಭಾಗದಲ್ಲಿ ಇರುವ ಪಾತ್ರೆಯಲ್ಲಿ ಸಜಾತೀಯ ಪದಗಳನ್ನು ಹಾಕಿ, ಬಲಭಾಗದಲ್ಲಿ ಇರುವಂತಹ ಪಾತ್ರೆಯಲ್ಲಿ ವಿಜಾತೀಯ ಪದಗಳನ್ನು ಹಾಕಿ. ಯಾವುದು ಸಜಾತೀಯ ಯಾವುದು ವಿಜಾತೀಯ ಎಂಬ ತಿಳಿವಳಿಕೆ ನಿಮಗೆ ಬಂದಿದೆ ಎಂಬುದು ಈ ಚಟುವಟಿಕೆಯಿಂದ ಅರ್ಥವಾಗುತ್ತದೆ. ಆರಂಭ ಮಾಡೋಣವೇ? ಮೊದಲಿಗೆ ಯೋಗ್ಯ ಎಂಬುವಂಥ ಪದ ನೋಡಿ. ಇದು ವಿಜಾತೀಯ ಸಂಯುಕ್ತಾಕ್ಷರ. ಯಾಕೆಂದರೆ ಗ ಮತ್ತು ಯ ಭಿನ್ನ ಜಾತೀಯವಾಗಿವೆ. ನಿಮಗೆ ಇದು ಅರ್ಥವಾಗಿದೆ ಅಂದ್ಕೊಳ್ತೀನಿ. ಮುಂದಿನ ಪದ ಅಜ್ಜ. ಅಜ್ಜ ಸಜಾತೀಯನೋ ವಿಜಾತೀಯನೋ ಯೋಚಿಸಿ. ಇದು ಸಜಾತೀಯ. ಯಾಕೆಂದ್ರೆ ಜ ಮತ್ತು ಜ ಒಂದೇ ಜಾತಿಯ ಅಕ್ಷರಗಳು. ಮುಂದಿನ ಪದ ಕಷ್ಟ. ಇದು ಸಜಾತೀಯವೋ ವಿಜಾತೀಯವೋ ಯೋಚನೆ ಮಾಡಿ. ಅರ್ಥವಾಗಿದೆ ಅಂದ್ಕೋತೀನಿ. ನೋಡೋಣ. ಕಷ್ಟ ಎಂಬುದು ವಿಜಾತೀಯ ಸಂಯುಕ್ತಾಕ್ಷರವಾಗಿದೆ. ಇನ್ನು ಪತ್ರ ಎಂಬಲ್ಲಿ ಸಜಾತೀಯ ಸಂಯುಕ್ತಾಕ್ಷರವಿದೆಯೋ ವಿಜಾತೀಯ ಸಂಯುಕ್ತಾಕ್ಷರವಿದೆಯೋ ಯೋಚನೆ ಮಾಡಿ. ಅರ್ಥವಾಗಿದೆ ನಿಮಗೆ. ಪತ್ರ ಎಂಬಲ್ಲಿ ವಿಜಾತೀಯ ಸಂಯುಕ್ತಾಕ್ಷರ ಇದೆ. ಉತ್ತಮ ಎಂಬ ಉದಾಹರಣೆಯನ್ನು ಗಮನಿಸಿ. ಇಲ್ಲಿ ಸಜಾತೀಯವೋ ವಿಜಾತೀಯವೋ ಎಂಬುದನ್ನು ಯೋಚನೆ ಮಾಡಿ ಸಿದ್ಧರಾಗಿ ಬರೆದಿಟ್ಟುಕೊಳ್ಳಿ. ಹೌದು, ಇದು ಉತ್ತಮ ಎಂಬಲ್ಲಿ ಸಜಾತೀಯ ಸಂಯುಕ್ತಾಕ್ಷರವಿದೆ. ಮುಂದಿನ ಪದ ಭಕ್ತಿ. ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ತಿಳ್ಕೋತೀನಿ. ಖಂಡಿತವಾಗ್ಲೂ ಕೂಡ ಇದು ವಿಜಾತೀಯ ಸಂಯುಕ್ತಾಕ್ಷರ. ಕ ಮತ್ತೆ ತ ಬೇರೆ ಬೇರೆ ಜಾತಿಯವು. ಮುಂದಿನ ಪದ ಪಕ್ಷ. ಇಲ್ಲಿ ಸಜಾತೀಯವೋ ವಿಜಾತೀಯವೋ? ಎಲ್ಲರಿಗೂ ಅರ್ಥವಾಗಿದೆ. ಇದು ಪಕ್ಷ ಎನ್ನುವಂಥದ್ದು ವಿಜಾತೀಯ ಸಂಯುಕ್ತಾಕ್ಷರ ಇರುವಂತಹ ಪದ. ಮುಂದಿನ ಪದವನ್ನು ಗಮನಿಸಿ. ಮಕ್ಕಳು.
ತುಂಬ ಸುಲಭವಾದಂಥ ಪದ. ಕ ಎಂಬ ಅಕ್ಷರ ಕೆಳಗೆ ಕ ಇರೋದ್ರಿಂದ ಇದು ಸಜಾತೀಯ ಸಂಯುಕ್ತಾಕ್ಷರ. ಮುಂದಿನ ಪದ ಕನ್ನಡ. ನಾವು ಉಚ್ಚರಿಸುವಾಗಲೇ ಇದು ಗೊತ್ತಾಗುತ್ತದೆ ಒಂದೇ ಜಾತಿಯ ಸಂಯುಕ್ತಾಕ್ಷರಗಳು ಇರುವಂತಹ ಪದ ಎಂದು. ಕೊನೆಯ ಪದ ಪ್ರತಿಭೆ. ಇದು ವಿಜಾತೀಯ ಸಂಯುಕ್ತಾಕ್ಷರ ಸೇರಿರುವಂತಹ ಪದಕ್ಕೆ ಉದಾಹರಣೆ. ವಿದ್ಯಾರ್ಥಿಗಳೇ, ಈ ಪಾಠವನ್ನು ತುಂಬ ಚೆನ್ನಾಗಿ ನೀವು ಅರಿತುಕೊಂಡ್ರಿ ಎನ್ನುವುದಾಗಿ ನಾನು ಭಾವಿಸ್ತೇನೆ. ಈ ರೀತಿಯಾಗಿ ಕನ್ನಡ ಭಾಷೆಯನ್ನು ನಾವು ನಿಧಾನವಾಗಿ, ಸ್ಪಷ್ಟವಾಗಿ, ಶುದ್ಧವಾಗಿ ಅರ್ಥ ಮಾಡಿಕೊಳ್ಳೋದಕ್ಕೆ ಈ ಭಾಷಾಧ್ಯಯನ ಎಂಬ ಮಾಲಿಕೆಯನ್ನು ನಾನು ಆರಂಭಿಸಿದ್ದೇನೆ. ನಿಮಗೆಲ್ಲರಿಗೂ ಕೂಡ ಇದರಿಂದ ಅನುಕೂಲವಾಗಲಿ. ಯಾರು ಕನ್ನಡವನ್ನು ಕಲಿಯೋದಕ್ಕೆ ಕಷ್ಟಪಡ್ತಾರೋ ಅವ್ರ ಜೊತೆ ಈ ವಿಡಿಯೋಗಳನ್ನು ಹೆಚ್ಚು ಹೆಚ್ಚು ಹಂಚಿಕೊಳ್ಳಿ. ಅವರಿಗೂ ಬಹಳ ಉಪಯೋಗವಾಗಲಿ. ನಾವೆಲ್ಲರೂ ಕೂಡ ಕನ್ನಡ ಬಳಸೋಣ, ಕನ್ನಡ ಬೆಳೆಸೋಣ. ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ಪಾಠದೊಂದಿಗೆ ನಿಮ್ಮ ಜೊತೆ ಬರ್ತೀನಿ. ನಮಸ್ಕಾರ.